ಇಷ್ಟೆಲ್ಲ ಮಾತಾಡ್ತಕ್ಕಂಥ ನೀವು, ನಾನೊಂದು ಪ್ರಶ್ನೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನೀತಿ ಆಯೋಗದ ಸಭೆಗೆ ಯಾಕೆ ಹೋಗಲಿಲ್ಲ ನೀವು? ಯಾಕೆ ಭಯನ? ನೀತಿ ಆಯೋಗದಲ್ಲಿ ಹೋಗಿ ಕುಳಿತು ನೀವು ಇಲ್ಲಿಂದ ಸುಳ್ಳು ಹೇಳ್ತಿದ್ರಲ್ಲ, ನಮಗೆ ಹಣ ಬಂದಿಲ್ಲ, ನಮಗೆ GST ಹಣ ಸಮಯಕ್ಕೆ ಸಿಕ್ಕಿಲ್ಲ, ನಮಗೆ ಅನುದಾನ ಕೊಡ್ತಾ ಇಲ್ಲ ಹೇಳ್ತಿದ್ರಲ್ಲ. ಬಹುಶಃ ಅದಕ್ಕೆ ನಿಮಗೆ ಭಯ ಬಂದಿರಬೇಕು, ಈಗ ನಾನು ಹೋಗಿ ಉತ್ತರ ಕೊಡೋದು ಹೇಗೆ ಅಂತ. ನೀವೇ ರಾಜ್ಯದ ಪರವಾಗಿ ಈಗ ಇಡೀ ರಾಷ್ಟ್ರದ ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಅವರವರ ಬೇಡಿಕೆಗಳು ಏನು ಅನ್ನೋದನ್ನು ನೀತಿ ಆಯೋಗದಲ್ಲಿ ಚರ್ಚೆ ಮಾಡಿದ್ದಾರೆ. ಆ ರಾಜ್ಯಕ್ಕೆ ಏನು ಸವಲತ್ತುಗಳು ಬೇಕು ಕೇಳಿದ್ದಾರೆ. ಇಲ್ಲಿ ಮೈಕ್ ಸಿಕ್ಕಿದಾಗ ಅಬ್ಬರದ ಭಾಷಣ ಮಾಡ್ತೀರಿ. ಮಂತ್ರಿಗಳಿಂದ ಹಿಡಿದು ಎಲ್ಲರನ್ನೂ ನಿಂದಿಸ್ತೀರಿ. ನಮಗೆ ಹಣ ಸರಿಯಾಗಿ ಬಿಡುಗಡೆ ಆಗಿಲ್ಲ ಅಂತೀರಿ. ನೀವು ಕೇಳದೇ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರ ಆಯಾ ಸಂದರ್ಭಕ್ಕೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕಳಿಸುತ್ತೆ. ಆದರೆ ನೀವು ಸುಳ್ಳು ಏನಂತಂದ್ರೆ ರಾಜಕೀಯ ಮಾಡಲಿಕ್ಕೆ ನೀವು ಸುಳ್ಳುಗಳನ್ನು ಆಗಿಂದಾಗ್ಗೆ ಹೇಳ್ತಾ ಇರ್ತೀರಿ. ಸುಳ್ಳುಗಳಿಗೆ ಅವರು ಕೂಡ ಉತ್ತರ ಕೊಡ್ತಾ ಇರ್ತಾರೆ. ಆದರೆ ಇವತ್ತು ರಾಜ್ಯಕ್ಕೇನಾದರೂ ಕೇಂದ್ರದಿಂದ ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ನಡತೆಯಿಂದ. ಯಾಕೆಂದ್ರೆ ಹೋಗಿ ನೀವು ನೀತಿ ಆಯೋಗದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಿ ನೀವು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡದೇ ಇದ್ರೆ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೊದಲು ಗೌರವ ಕೊಡ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ, ಅದ ನಂತರ ಬೇರೆದನ್ನು ಮಾತಾಡಿ. ಈಗ ಇನ್ನು ಮುಂದೆ ನೀವು ಸುಳ್ಳುಗಳನ್ನು ಮಾತಾಡೋಕ್ಕಾಗಲ್ಲ. ಕೇಂದ್ರದ ವಿರುದ್ಧವಾಗಿ ಮಾತಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಹಕ್ಕಿಲ್ಲ. ನೀವು ಅದನ್ನು ಕಳ್ಕೊಂಡಿದ್ದೀರಿ. ಎಲ್ಲದಕ್ಕಿಂತ ಮಿಗಿಲಾಗಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿಂದ ಅನುದಾನಗಳನ್ನು ಕೊಡ್ತಾರೆ, ಬೇರೆ ಬೇರೆ ಸ್ಕೀಮ್ಗಳನ್ನು ಕೊಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳೇ ಬೇಡ ಅಂತ ತೆಗೆದು ಬಿಡ್ತೀರಿ ನೀವು. ಯಾಕೆ? ಔಷಧಿ ಕೊಳ್ಳುವಾಗ ನಮಗೆ ಕಮಿಷನ್ ಸಿಗೋದಿಲ್ಲ ಅಂತಲಾ? ಅಥವಾ ಪ್ರೈವೇಟ್ನವರಿಗೆ ನೀವು ಔಷಧಿ ಖರೀದಿ ಮಾಡಿಸಿ ಅವರಿಂದ ಕಮಿಷನ್ ಹೊಡಿಬೇಕಂತಲಾ? ಬಡವರಿಗೆ ಅನುಕೂಲ ಆಗಲಿ ಅಂತ ಮೋದಿಜಿಯವರು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೆಗೆದಿರೋದು. ನೀವು ಅಂಥ ಅನುದಾನದಿಂದ ಬರ್ತಕ್ಕಂಥ ಔಷಧಿ ಬಡವರಿಗೆ ಸೇರಬಾರ್ದು ಅಂತೇಳಿ ನೀವು ಅದನ್ನು ಕಿತ್ತು ಹೊರಗಡೆಗೆ ಆಗ್ತಾ ಇದ್ದೀರಲ್ಲ. ಆಗಿದ್ದ ಮೇಲೆ ಕೇಂದ್ರದ ಅನುದಾನಕ್ಕೆ ನೀವು ಯಾಕೆ ನೀವು ಕಾಯ್ದು ಕೂತಿದ್ದೀರಿ? ನಡೆಸಿ ನೀವೇ ಸರ್ಕಾರ. ಕೇಂದ್ರದ ಅನುದಾನವೂ ಬೇಕು, ಆದರೆ ಇಡಿಗಂಟಾಗಿ ಬೇಕು ನಿಮಗೆ. ಯಾಕಂದರೆ ಕಮಿಷನ್ ಹೊಡೆಯೋಕ್ಕೆ ನೇರವಾಗಿ ಜನರಿಗೆ ತಲುಪೋದು ಏನು ಬೇಡ. ಇದು ನಿಮ್ಮ ಉದ್ದೇಶ ಆಗಿದೆ. ಆದ್ದರಿಂದ ನಿಮ್ಮ ಈ ಮಾನನಷ್ಟ ಮೊಕದ್ದಮೆ, ಈ ನಾಟಕವನ್ನು ಬಿಟ್ಟುಬಿಡಿ. ಎಲ್ಲಿದೆ ಮಾನ? ಅದನ್ನು ನೋಡಬೇಕಾಗ್ತದೆ ಜನ ಈಗ. ಧನ್ಯವಾದ.